4 ಹೆಣ್ಣು ಮಕ್ಕಳ ತಾಯಿಗೆ ಸ್ವಯಂ ಉದ್ಯೋಗ. ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಕಾರ್ಯಕ್ಕೆ ಇಕ್ಬಾಲ್ ಅಹಮದ್ ಸಾದ್. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ತುಮಕೂರು ನಗರದ ಮರಳೂರು ದಿಣ್ಣೆ 3ನೇ ಕ್ರಾಸ್ನಲ್ಲಿ ವಾಸಿಸುತ್ತಿರುವ ದಿವಂಗತ ಅಬ್ದುಲ್ ಬಾಬಾರವರ ಕುಟುಂಬಕ್ಕೆ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಹಾಗೂ ಕಾಂಗ್ರೆಸ್ ಮುಖಂಡ ಮತ್ತು ಸಮಾಜ ಸೇವಕ ಇಕ್ಬಾಲ್ ಅಹಮದ್ ಅವರ ಸಹಯೋಗದಲ್ಲಿ ದಿನಸಿ ಪೆಟ್ಟಿಗೆ ಅಂಗಡಿಯನ್ನು ವಿತರಿಸಲಾಯಿತು. 4 ಹೆಣ್ಣು ಮಕ್ಕಳನ್ನು ಪೋಷಿಸುತ್ತಿರುವ ವಿಧವೆ ತಾಯಿಗೆ ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ ಈ ಸಹಾಯ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಇಕ್ಬಾಲ್ ಅಹಮದ್, ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಮುಖ್ಯಸ್ಥರಾದ ರಹಮತ್ ಅಲಿ, ಮೊಯಿನುದ್ದೀನ್ ರೆಹಮಾನ್ ಹಾಗೂ ಪತ್ರಕರ್ತ ಸೈಯದ್ ಯೂಸಿಫ್ ಅವರೊಂದಿಗೆ ಅಂಗಡಿಯನ್ನು ಉದ್ಘಾಟಿಸಿ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮಖದೂಮ್ ಅಲಿ, ಖತೂನ್ ಬಿ, ಮುಜಮಿಲ್ ಖಾನ್, ರೋಷನ್ ಗೌಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕರೋನಾ ಕಾಲದಲ್ಲಿ ನಮ್ಮ ಜೊತೆ ಅನ್ನಹಾರವಿಲ್ಲದೆ ನಲುತ್ತಿದ್ದ ಅನೇಕ ಜನರಿಗೆ ಫುಡ್ ಕಿಟ್ ಹಂಚುವ ಕಾರ್ಯಕ್ರಮದಲ್ಲಿ ಅಬ್ದುಲ್ ಬಾಬಾರವರು ನಮ್ಮ ಜೊತೆಗಿದ್ರು. ಅಂತ ಪುಣ್ಯ ಕಾರ್ಯ ಮಾಡಿದಂತ ಅಬ್ದುಲ್ ಬಾಬಾರವರು ಇದೇ ರಂಜಾನ್ ತಿಂಗಳಲ್ಲಿ 5ನೇ ಉಪವಾಸ ದಿನದಂದು ದೈವದೀನರಾಗಿದ್ದು ತುಂಬಾ ದುಃಖಕರ ಸಂಗತಿ. ಅವರಿಗೆ 4 ಮಕ್ಕಳಿದ್ದಾರೆ. ಅವರು ನಮ್ಮ ಜೊತೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರು. ಆದ್ರಿಂದ ಈ ದಿನ ನಾವು ರೆಸ್ಪಾನ್ಸಿವ್ ಫೌಂಡೇಶನ್ ನ ವತಿಯಿಂದ ಮತ್ತು ನನ್ನ ವತಿಯಿಂದ ಅವರ ಜೀವನೋಪಾಯಕ್ಕಾಗಿ ಒಂದು ಅಂಗಡಿಯನ್ನ ಈ ದಿವಸ ಮಳ್ಳೂರು ದಿನ 3ನೇ ಕ್ಲಾಸ್ ಅಲ್ಲಿ ಮಾಡಿಕೊಟ್ಟಿದ್ದೇವೆ. ರಂಜಾನ್ ತಿಂಗಳಿನಲ್ಲಿ ಏನು ಇಸ್ಲಾಮಿನ 5 ಸ್ತಂಭಗಳಿದ್ದಾವೆ, ಅದರಲ್ಲಿ 4ನೇದಾದ ಜಕಾತ್ ಅನ್ನ ಕೊಡುವಂಥದ್ದು. ಜಕಾತ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ದುಡಿಮೆಯ 2.5% ಭಾಗವನ್ನ ಇತರ ಜನರಿಗೆ, ಅವಶ್ಯಕತೆ ಇರುವವರಿಗೆ, ಅವ್ರಿಗೂ ಕೂಡ ಸಮಾನವಾದ ಬದುಕನ್ನ ಕಟ್ಟಿಕೊಳ್ಳಲು ಇಸ್ಲಾಂ ಧರ್ಮವು ತೋರಿಸಿಕೊಟ್ಟಂತಹ ಒಂದು ವಿಧಾನ. ಅದರಂತೆ ಈ ದಿನ ನಾವು ಆ ಜಕಾತಿನಲ್ಲಿ ನಮ್ಮ ಜೊತೆಗಾರರಾಗಿದ್ದ ಅಬ್ದುಲ್ ರಬ್ಬರ ಕುಟುಂಬಕ್ಕೆ ಈ ಅಂಗಡಿಯನ್ನ ಮಾಡಿಕೊಟ್ಟಿದ್ದೇವೆ. ಇದು ತೋರಿಕೆಗಲ್ಲ. ಯಾರೆಲ್ಲರೂ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ, ಒಂದು ದಿನದ ಹಸಿವನ್ನ ನಾವು ನೀಗಿಸ್ಬೋದು. ಆದ್ರೆ ವರ್ಷ ಪೂರ್ತಿ ಅವರ ಹಸಿವನ್ನು ನೀಗಿಸುವಂತ ಕೆಲಸ ಮಾಡೋದು ಜಕಾತ್ನ ಸಿಸ್ಟಮ್. ಆ ಸಿಸ್ಟಮ್ ನಲ್ಲಿ ಯಾರೊಬ್ಬರಿಗೂ ಕೂಡ ಒಂದು ದಿನ ಒಂದು ಹೊತ್ತಿನ ಊಟ ಕೊಡುವಂಥದ್ದಲ್ಲ. ಅವರ ಜೀವನೋಪಾಯಕ್ಕಾಗಿ ಅವರಿಗೆ ಒಂದು ಜೀವನ ಕಟ್ಟಿಕೊಳ್ಳುವಂತ ಒಂದು ದಾರಿಯನ್ನ ಕಟ್ಟಿಕೊಡುವಂಥದ್ದು ಜಕಾತ್ನ ಸಿಸ್ಟಮ್ ಆಗಿದೆ. ಆದ್ರಿಂದ ನಾನೆಲ್ಲ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೇನೆ, ಏನ್ ತಾವು ಚಿಲ್ಲರೆಯಾಗಿ ಜಕಾತನ್ನ ಕೊಡ್ತೀರಾ, ಅದರಿಂದ ಯಾರಿಗೂ ಯಾವುದೇ ಕೂಡ ರೀತಿಯ ಲಾಭವಾಗ್ತಾ ಇಲ್ಲ. ಎಲ್ಲರೂ ಕೂಡ ಕೇಳುವಂತವ್ರು ಆಗ್ತಾ ಇದ್ದಾರೆ. ಪ್ರತಿದಿನ ಅವ್ರು ಹೋಗಿ ಕೇಳ್ತಾ ಇರಬೇಕು. ಅದನ್ನ ನಾವು ನಿಲ್ಲಿಸ್ಬೇಕು. ಇಸ್ಲಾಂ ಅದನ್ನ ಕಲಿಸಿಲ್ಲ. ಇಸ್ಲಾಂ ಕಲಿಸಿರೋದು ನಮ್ಮ ದುಡಿಯುವ ಭಾಗದ, ನಮ್ಮ ಸಂಪತ್ತಿನ, ನಮ್ಮ ಒಡವೆ ವೈಡೂರ್ಯಗಳ ಭಾಗದ 2.5% ಅನ್ನ ಇತರ ಜನರಿಗೂ ಕೊಟ್ಟು ಅವರಿಗೂ ಕೂಡ ಒಂದು ಸಮಾನವಾದ ಬದುಕನ್ನ ಕಟ್ಟಿಕೊಳ್ಳಲು ನಾವು ದಾರಿ ಮಾಡಿಕೊಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರೆಸ್ಪಾನ್ಸಿವ್ ಕೇರ್ನ ಯೂಸುಫ್ ಅವರಾಗ್ಲಿ, ಮೋಯಿನ್ ಅವರಾಗ್ಲಿ, ನಮ್ಮ ಸ್ನೇಹಿತರಾದ ರಹಮತ್ ಅಲಿ ಸಾಹೇಬರಾಗ್ಲಿ, ನಾವೆಲ್ಲ ಸೇರಿ ಕೆಲಸ ಮಾಡಿದ್ದೇವೆ. ಇದೇ ರೀತಿ ಮುಂದಕ್ಕೂ ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೇವೆ. ಈ ಹಿಂದೆಯಿಂದಲೂ ಕೂಡ ರೆಸ್ಪಾನ್ಸಿವ್ ಕೇರ್ ಇಂದ ಇದೇ ರೀತಿಯಾದ ಕಾರ್ಯಕ್ರಮವನ್ನ ಇವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಗಾಡಿಗಳನ್ನ ಹಾಕಿ ಅವ್ರಿಗೆ ಫ್ರೂಟು ಮತ್ತೆ ಇತರೆ ವಸ್ತುಗಳನ್ನ ಹಾಕಿ ಬಡವರಿಗೆ ಕೊಡುವಂಥದ್ದು. ಅವರು ವ್ಯಾಪಾರ ಮಾಡಿಕೊಂಡು ಅದರ ದುಡಿಮೆಯಿಂದ ಅವರು ತಮ್ಮ ಜೀವನವನ್ನು ಕಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಟೈಲರಿಂಗ್ ಮಿಷನ್ ಕೂಡ ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಇದೇ ರೀತಿಯಾದ ಕೆಲಸಗಳನ್ನ ರೆಸ್ಪಾನ್ಸಿವ್ ಕೇರ್ ಇಂದ ನಾವೆಲ್ಲರೂ ಸೇರಿ ಮಾಡ್ತೇವೆ. ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಜೀವನ ಮಾಡುವಂತ ಅವಕಾಶವನ್ನ ಕಲ್ಪಿಸಿಕೊಡುವಂತ ಕೆಲಸಕ್ಕೆ ತಾವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.